ಸರ್ಕಾರಿ ಶಾಲಾ ಮಕ್ಕಳಿಗೆ ಕಾರ್ಮಿಕರಂತೆ ದುಡಿಸಿಕೊಳ್ಳುತ್ತಿರುವ ಶಿಕ್ಷಕರು. ಹೌದು, ಬಾಲಕಾರ್ಮಿಕವನ್ನ ತಡೆಯಿರಿ, ತಮ್ಮ ಮಕ್ಕಳಿಗೆ ಶಾಲೆಗೆ ಕಳುಹಿಸಿ ಎಂದು ಸರ್ಕಾರ ವಿವಿಧ ಅಭಿಯಾನಗಳು ತರುತ್ತಿದೆ. ಬಾಲಕಾರ್ಮಿಕ ಮೇಲೆ ಕಠಿಣ ಕಾನೂನು ಕ್ರಮಗಳು ತರುತ್ತಿದೆ. ಆದರೆ ಮಕ್ಕಳನ್ನ ಶಾಲೆಗೆ ಕಳುಹಿಸಿದರೆ ಅಲ್ಲಿಯೂ ಕಾರ್ಮಿಕರಂತೆ ದುಡಿಸಿಕೊಳ್ಳುತ್ತಾರೆ ಅಂದರೆ ಆ ಶಿಕ್ಷಕರಿಗೆ ಯಾವ ಶಿಕ್ಷೆ? ಬಸವಕಲ್ಯಾಣ ತಾಲೂಕಿನ ಏರಡಗಿ ಗ್ರಾಮದಲ್ಲಿ ಶಾಲೆ ಹೊರಗಿನ ಮರಳು ಜಮಾಯಿಸಿ ಶಾಲಾ ಆವರಣದಲ್ಲಿ ಹಾಕಿಸುವ ದೃಶ್ಯ ಕಂಡುಬಂದಿದೆ. ಈ ಕುರಿತು ಪ್ರಶ್ನಿಸಲು ಹೋದರೆ ಮಕ್ಕಳಿಗೆ ಇಲ್ಲದಿದ್ದರೆ ಮತ್ಯಾರಿಗೆ ಕೆಲಸ ಹಚ್ಚಬೇಕು ಎಂದು ಶಿಕ್ಷಕರು ಪ್ರಶ್ನಿಸಲು ಹೋದ ಕರವಿ ಅಧ್ಯಕ್ಷರನ್ನ ಕೇಳುತ್ತಿರುವುದು ಕಂಡುಬಂದಿದೆ. ಬಡ ಪೋಷಕರು, ಕಾರ್ಮಿಕರು, ರೈತರು ತಾವು ಪಡುವ ಕಷ್ಟ ತಮ್ಮ ಮಕ್ಕಳು ಪಡದೇ ಇರಲಿ, ಶಿಕ್ಷಣ ಪಡೆದು ಉನ್ನತ ಮಟ್ಟಕ್ಕೆ ಹೋಗಲಿ ಎಂದು ಶಾಲೆಗೆ ಹಾಕಿದರೆ ಶಾಲೆಯಲ್ಲಿ ಶಿಕ್ಷಕರು ಅವರನ್ನ ಕಾರ್ಮಿಕರಂತೆ ದುಡಿಸಿಕೊಳ್ಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗುತ್ತಾರಾ ಇಲ್ಲ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಆದಿತ್ಯ ಗಜರೆ, ಜೆಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ನಮಸ್ಕಾರ. ಇಂದು ನಾವು ಮುಡುವಿಗೆ ಬರುವ ಸಂದರ್ಭದಲ್ಲಿ ನಮ್ಮ ಎರಡಗಿ ಪ್ರಾಥಮಿಕ ಶಾಲೆಯಲ್ಲಿ ನಾವು ಕಂಡುಬಂದಿದ್ದು ಮಕ್ಕಳಿಗೆ ಕೆಲಸ ಮಾಡಕ್ಕೆ ಹಚ್ಚಿದ್ರಲ್ಲಿ. ನಾವು ಮುಡುವಿಗೆ ಏನು ಬರ್ತಾ ಇದ್ವಿ, ಬಸವಕಲ್ಯಾಣ ಬರುವಾಗ ನಾವು ಗಮನಿಸಿದಾಗ ಮಕ್ಕಳು ಕೆಲಸ ಮಾಡ್ತಾ ಇದ್ರು. ಅವ್ರು ಸರ್ ಯಾರೋ ಇದ್ರು, ಒಬ್ಬರು ಸರ್ ಹೆಸರು ಏನೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಕ್ವಶನ್ ಮಾಡಿದಾಗ ನಾವು ಅವ್ರೇನಂತಾರೆ ಮಕ್ಕಳಿಗೆ ಬಿಟ್ಟು ಬೇರೆ ಯಾರಿಗೆ ಹಚ್ಚಬೇಕು ಅಂತ ಕೇಳ್ತಾರೆ. ಮಕ್ಕಳೇನಲ್ಲಿ ಕೆಲಸ ಮಾಡ್ಲಕ್ಕೊಂಡ್ರ ಏನು ಶಿಕ್ಷಣ ಕಲೀಲಕ್ಕೊಂಡ್ರ ನಂಗೆ ಒಂದೂ ಅರ್ಥ ಆಗೋದು. ಮತ್ತು ಅವ್ರಿಗೆ ಮತ್ತೊಂದು ಕ್ವಶನ್ ಕೇಳಿದ್ನ, ಯಾಕೆ ನಿಮ್ಮಲ್ಲಿ ಯಾರು ಇಲ್ಲೇನು ಕೆಲಸ ಮಾಡೋರು, ಯಾಕೆ ಮಕ್ಕಳಿಗೆ ಹಚ್ಲತ್ತೀರಿ? ಯಾಕಂದ್ರೆ ಈಗಾಗಲೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಲಕ್ಷ ಡೊನೇಷನ್ ಇದೆ. ಫಸ್ಟ್ ಕಟ್ಟಿ ನಮ್ಮ ಬಡವ್ರು ಹ್ಯಾಂಗ ಅಂತ ಪ್ರೈವೇಟ್ ಸ್ಕೂಲಿಗೆ ಹಾಕ್ತಾರಂತ ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ್ರೆ ಈಗ ನಮ್ಮ ಮಕ್ಕಳಿಗೆಲ್ಲ ಇವರು ಕೆಲಸ ಮಾಡ್ಲಕ್ಕೆ ಹಚ್ತಾರೆ. ನಮ್ಮ ಮಕ್ಕಳೇನು ಕೆಲಸ ಮಾಡ್ಲಕ್ಕೊಂಡ್ರ ಶಿಕ್ಷಣ ಕಲೀಲಕ್ಕೊಂಡ್ರ? ಆಲ್ರೆಡಿ ಕಡು ಬಡವರು ಬೇರೆ ತಲೆ ಕೆಲಸ ಮಾಡಿ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಗೆ ಹಾಕ್ತಾರೆ. ಅವ್ರ ತಾಯಿ ತಂದಿನೂ ಅದೇ ಕೆಲಸ ಮಾಡತ್ತಾರ, ಮುಂದೆ ಮಕ್ಕಳು ಸ್ಕೂಲಿಗೆ ಬಂದು ಅದೇ ಕೆಲಸ ಮಾಡತ್ತಾರ. ಸರಿಗೆ ನಾ ಕ್ವಶನ್ ಮಾಡಿದೆ, ಸರ್ ಅವ್ರಿಗೆ ಯಾಕೆ ಹಚ್ಚಿ ಅಂದ್ರೆ ಅವ್ರಿಗೆ ಬಿಟ್ಟು ನಾ ಬೇರೆ ಯಾರಿಗೆ ಹಚ್ಚಬೇಕು ಅಂತ ಕೇಳ್ತಾರೆ. ಯಾರಿಗೆ ಹಚ್ಬೇಕಂದ್ರೆ ನಮ್ಮ ಮಕ್ಕಳೇನು ಕೆಲಸ ಮಾಡ್ಲಕ್ಕೊಂಡ್ರ ಏನು ಶಿಕ್ಷಣ ಕಲೀಲಕ್ಕೊಂಡ್ರ ಅಲ್ಲಿ ಅಂತ ಅವ್ರಿಗೆ ಕೇಳಿದ್ರೆ ನಾನು ಕ್ವಶನ್ ಮಾಡಿದ್ರು. ರಾಜಭಾಷವಾಗಿ ಹೇಳ್ತಾರಕ್ಕೆ ಏನು ಮಾಡ್ತೀರಿ ಈಗ ನೀವೇನು ಮಾಡೋರಿದ್ದೀರಿ, ಯಾರಿಗೆ ಹೇಳ್ತೀರಿ ಹೇಳಿ ನೀವು ಏನು ಮಾಡತ್ತ ಅಂತೇಳಿ ಅವರು ಗುಡಾಪಿ ಉತ್ತರ ಕೊಡ್ತಾರೆ. ನಾ ಬಿ ಅವ್ರು ಈಗ ಕಾಂಟ್ಯಾಕ್ಟ್ ಮಾಡ್ದೆ, ಅಲ್ಲೇ ನಿಂತು ಬಿ ಅವ್ರು ಹೇಳ್ತಾರೆ ಏನೋ ಸಮೀಕ್ಷೆ ಇರ್ತಾವ್ರಿ, ಸಮೀಕ್ಷೆ ಮಾಡಬೇಕಾಯ್ತ ಸರ್. ಪರಿಸರ ದಿನಾಚರಣೆ ಇತ್ತಂದ್ರೆ ನಾವು ಒಪ್ಕೋತೀನಿ, ಹುಡುಗರು ಭಾಗಿಯಾಗ್ತಾರ, ಶಿಕ್ಷಕರು ಭಾಗಿಯಾಗಿ ಮಾಡ್ತಾರೆ. ಬಟ್ ಇವರು ರಾಜರೋಷವಾಗಿ ರೋಡಿಗೆ ಮಕ್ಕಳಿಗೆ ಹಚ್ಚಿ ಅವ್ರು ಒಳಗೆ ನಿಂತಾರ. ಟೀಚರ್ಸ್ ಒಳಗೆ ನಿಂಗೆ ಒಂದು 2 ಬುಟ್ಟಿ ಒಂದು ಸಲ್ಕಿ ಕೊಟ್ಟು ಮಕ್ಕಳಿಗೆ ಕೆಲಸ ಮಾಡಕ್ಕೆ ಹಚ್ಲತ್ತಾರ. ಅವ್ರಿಗೆ ಕೇಳಿದ್ರೆ ಇವ್ರಿಗೆ ಬಿಟ್ಟು ನಾವು ಯಾರಿಗೆ ಹಚ್ಚರಿ ಅಂತ ಕೇಳ್ತಾರ ಶಿಕ್ಷಕರು. ಇದು ಬಾರದಾಗ ನೀವು ಕೂಡಲೇ ಗಮನ ಹರಿಸಬೇಕು. ಆ ಶಿಕ್ಷಕರು ಯಾರು ಅವ್ರಿಗೆ ಅಮಾನತ್ ಮಾಡ್ಬೇಕಂತೇಳಿ ನಾ ವಿನಂತಿ ಮಾಡ್ಕೋತೀನಿ. BOS ಅವರಿಗೆ, ಕರವೇ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕಾ ಅಧ್ಯಕ್ಷ ಮಹಾಂತೇಶ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.